ಅಡಿಗೆ ಮನೆ ಮತ್ತೆ ದನದ ಕೊಟ್ಟಿಗೆ ಎಲ್ಲ ಇದು ಒಂದೇ ಒಂದೇ ಹಾಗೆ ಉಂಟು. ನಿಮಗೆ ಈಗ ಸಿಮೆಂಟ್ ಕೊಡ್ಬೇಕಲ್ಲ ನಿಜವಾಗಿ? ಇಲ್ಲ ಇಲ್ಲ ಸಿಮೆಂಟೇ ಇಲ್ಲ ಇಲ್ಲಿ ಇಲ್ಲಿ ಇಲ್ಲ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಏನಾದ್ರು ಉಂಟಾ? ಕಾರ್ಡ್ ಇಲ್ಲ. ಕಾರ್ಡ್ ಅದ ನಿಮಗೀಗ ಇನ್ನು ಕೆಳಗೆ ಬಂದಿರೋ ಯೋಚನೆ ಏನಾದ್ರು ಉಂಟಾ? ಇಲ್ಲ ಇಲ್ಲ ಸದ್ಯಕ್ಕೆ ಇಲ್ಲ. ಕೆಳಗೆ ಬಂದಿರೋ ಅಕೌಂಟ್ ನಂಬರ್ ಒಂದು ಹೇಳಿ, ನಾನು ನಿಮ್ಗೆ ಅದೊಂದು ಇದ್ರಲ್ಲಿ ಹಾಕ್ತೇನೆ, ವಿಡಿಯೋದಲ್ಲಿ ಹಾಕ್ತೇನೆ. ಏನಾದ್ರು ಯಾರಾದ್ರೂ ಇದು ಮಾಡಿದ್ರೆ ಮಾಡ್ತಾರೆ. ಇಲ್ಲ ಅದೆಲ್ಲ ಮಾಡುದಿಲ್ಲ. ಬೇಡವಾ? ಬೇಡ ಬೇಡ. ಹೇಗೆ ಬರ್ಬೇಕಂತ ನೋಡಿ ಬೈಕಲ್ಲಿ. ಸಿ ಅರ್ಬುಜಾ ಬಂದ್ರು ನೋಡಿ ಅವರು. ಓಯ್ ದೂರ ಆಯ್ತಾರೆ ಅಂದೆ. ಸೊ ಸ್ನೇಹಿತರೆ, ಈಗ ನಾವು ಕಬ್ಬಿನಲ್ಲಿದ್ದೇವೆ. ಕಬ್ಬಿನಲ್ಲಿ ಹೆಸರು ನಾಡ್ಪಾಲೆ. ಸೊ ಇದು ನಾಡ್ಪಾಲ್ ಅಂತ ಅಂದ್ರೆ ಇದು ಈ ಅಭಯಾರಣ್ಯದ ಮಧ್ಯದಲ್ಲಿ, ಸೋಮೇಶ್ವರ ಅಭಯಾರಣ್ಯದ ಮಧ್ಯದಲ್ಲಿ ಬರುತ್ತೆ ಇವ್ರ ಮನೆ. ನೀವು ಗಮನಿಸ್ಬೋದು, ಇಲ್ಲಿ ಸುತ್ತಮುತ್ತ ಕಾಡಿದೆ. ಸೊ ಇವ್ರನ್ನೇ ಕೇಳೋಣ, ಇವರು ಹೇಗಿದ್ದಾರೆ ಮತ್ತೆ ಇವರ ದಿನಚರಿಗಳು ಹೇಗಿದಾವೆ ಎಲ್ಲ ವಿಚಾರಿಸೋಣ ಇವ್ರನ್ನ. ಇವರಿಗೆ ತುಳು ಮಾತಾಡೋದು, ಇವರು ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ, ಹಾಗೆ ಕನ್ನಡದಲ್ಲೇ ಮಾತಾಡ್ತಾರೆ ಅಂತ ಹೇಳಿದ್ರು. ಬನ್ನಿ ಸರ್ ಮಾತಾಡೋಣ. ನಿಮ್ದು ಹೆಸರೆಲ್ಲ ಹೇಳಿ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಾನು 60 ವರ್ಷದಿಂದ ಇಲ್ಲಿದ್ದೇನೆ. 60 ವರ್ಷದಿಂದ ಇಲ್ಲಿದ್ದೀರಿ? ನಾರಾಯಣಗೌಡ್ರು ಅಂತ ಹೇಳಿ ಹೆಸರು. ನಾರಾಯಣಗೌಡ್ರು ನಿಮ್ಮ ಹೆಸರು? ನಾರಾಯಣ. ಹಾ ಹಾ. ನೀವು ಈಗ ಒಬ್ಬರೇ ಇದ್ದೀರಲ್ಲ? ಈಗ ಒಬ್ಬರೇ. ಇಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ಮನೆಗಳೇನಾದ್ರು ಇದಾವ? ಇಲ್ಲ ಏನೂ ಇಲ್ಲ. ಇಲ್ಲ ಇಲ್ಲ. ಪಕ್ಕದಲ್ಲಿ ಇಲ್ಲಿ ಯಾರು ಮನೆ, ಯಾವ್ದು ಮನೆಗಳಿಲ್ಲ? ಇಲ್ಲ ಇಲ್ಲ, ಇದ್ದವರೆಲ್ಲ ಹೋಗಿದ್ದಾರೆ ಬಿಟ್ಟು. ಹಾ ಹಾ ಹಾ. ನೀವು ಎಷ್ಟು ವರ್ಷದಿಂದ ಇಲ್ಲಿ? 60 ವರ್ಷದಿಂದ ಇಲ್ಲೇ ಇದೆ? ಹೌದು, ಹುಡುಗಾಟಿಗೆ ಬಂದಿದ್ದೇನೆ. ಸಣ್ಣ ಹುಡುಗ ಇರ್ಬೇಕು? ಹೌದೌದು. ಈಗ 75 ಆಯ್ತು. 75 ವರ್ಷ ನಿಮ್ಗೆ? ಹೌದೌದು. 75 ವರ್ಷ ನೀವು ಒಬ್ಬರೇ ಇಲ್ಲಿದ್ದೀರಿ? ಅಲ್ಲ ಅಲ್ಲ, ಮೊದಲು ಅಮ್ಮ ಅಪ್ಪ ಎಲ್ಲ ಇದ್ರು. ಇಲ್ಲೇ ಇದ್ರ? ಹೌದೌದು. ಒಂದು 40 ವರ್ಷ ಆಯ್ತು ಅವ್ರು ಸೇರಿ. ಅವ್ರು ತೀರಿ 40 ವರ್ಷ ಆಗಿದೆ. ನೀವೀಗ ಇಲ್ಲೇ ಇರ್ತೀರಾ ಬೆಳಿಗ್ಗೆಯಿಂದ? ಜೋರ್ ಮಳೆಗಾಲದಲ್ಲೆಲ್ಲ ಇಲ್ಲೇ ಇರ್ತೀರಾ? ಮಳೆಗಾಲದಲ್ಲಿ ಇಲ್ಲೇ ಇರ್ತೀರಿ. ನಿಮ್ಗೆ ಇದೆಲ್ಲ ಮನೆ ಎಲ್ಲ ಆಗಿನ ಕಾಲದ ಅಥವಾ? ಅಲ್ಲ ಅಲ್ಲ, ಇದು ಏನಪ್ಪನವ್ರು ಮಾಡಿಸ್ಕೊಟ್ಟದ್ದು. ಏನಪ್ಪ ಅವರು? ಹೌದೌದು. ಏನಪ್ಪ. ಮತ್ತೆ ಇಲ್ಲಿ ಯಾರಾದ್ರೂ ಬರ್ತಾರಾ ಅಥವಾ ನೀವೇ ಏನಾದ್ರು ಕೆಳಗೆ ಹೋಗೋದಾ? ನಾವೇ ಕೆಳಗೆ ಹೋಗುದು. ಕೆಳಗೆ ಮಾತಾಡ್ಸಲಿಕ್ಕೆ ನೀವು ಹೋಗ್ತೀರಾ? ಬರೋದು ಕಡಿಮೆ. ಇವ್ರು ನಮ್ಮನ್ನು ಕರ್ಕೊಂಡ್ ಬಂದ್ರು ಇಲ್ಲಿಗೆ. ಅಲ್ಲಿಂದ ಅಷ್ಟು ಹತ್ರ ಒಂದು 3.5-4 ಕಿಲೋಮೀಟರ್ ನಡ್ಕೊಂಡ್ ಬಂದಿವಿ ನಾವು ಅಲ್ಲ. ನಿಮ್ಗೆ ಯಾರಾದ್ರೂ ಸಹಾಯ ಏನಾದ್ರು ಮಾಡಿದಾರಾ? ಮಾಡ್ತಾರೆ. ಏನೋ ಒಂಥರ ಆಹಾರ ಪದಾರ್ಥ ತಂದು ಕೊಡೋದು ಆ ತರ ಎಲ್ಲ? ನಾನೇ ತರುವುದು ಆಹಾರ ಪದಾರ್ಥ ಎಲ್ಲ ಕೊಡು. ಆಗಲಿ ಸಾಧ್ಯ ಆಗಿದ್ರೆ ತಂದು ಕೊಡ್ತಾರೆ. ಅರ್ಜೆಂಟ್ ಹೇಳಿದ್ರೆ ಇವರೆಲ್ಲ ತಂದು ಕೊಡ್ತಾರೆ ಆ ಜಾಗದಿದ್ರೆ. ನಮ್ ಕಡೆ ಎಲ್ಲ ಕೆಳಗೆ ಏನಂದ್ರೆ ಎಲ್ಲರ ಹತ್ರ ಮೊಬೈಲ್ ಉಂಟು, ಮತ್ತೆ ಟಿವಿ ಉಂಟು, ಕರೆಂಟ್ ಎಲ್ಲ ಇದೆ. ಹಾಗಾಗಿ ಅವ್ರ ದಿನ ಹೋಗ್ತಾ ಇರುತ್ತೆ. ಈಗ ನಿಮ್ಗೆ ಇಲ್ಲಿ ಏನು ನೀವು ಕೆಲಸಕ್ಕೆ ಹೋಗುದಿಲ್ಲ, ಹಾಗಾಗಿ ಒಬ್ಬರೇ ಇಲ್ಲಿ ಇದ್ದೀರಿ. ಅದ್ ನಿಮಗೆ ಒಂದು ಪೇಟೆ ಹೋಗ್ಬೇಕಂದ್ರೆ ಕಮ್ಮಿ ಅಂದ್ರೆ 12-13 ಕಿಲೋಮೀಟರ್ ಹೋಗ್ಬೇಕು, ಹೌದಲ್ಲ? ಹಾಗಾಗಿ ನಿಮ್ಮ ದಿನಚರಿ ಹೇಗಿರುತ್ತೆ ಅಂದ್ರೆ ಬೆಳಿಗ್ಗೆ ಎದ್ದು ಏನ್ ಮಾಡ್ತೀರಿ ಕೆಲಸ ಮಾಡ್ತೀರೋ ಅಥವಾ ಏನಾದ್ರು ಇದ್ರೆ ಹೇಳಿ ಅದ್ರ ಬಗ್ಗೆ. ಬೆಳಿಗ್ಗೆ ಕೆಲಸ, ಗಂಜಿ ಮಾಡುದು, ಊಟ ಮಾಡುದು, ಅದ್ರ ಮೇಲೆ ಕೆಲಸ ನಂದು. ಬೆಳಿಗ್ಗೆ ಎದ್ದು ಗಂಜಿ ಮಾಡಿ ಊಟ ಮಾಡ್ತೀವಿ. ಎದ್ದು ಕೂಡಲೇ ಒಂದು ಚಹಾ ಆಗ್ಬೇಕು, ಹಾಗೆ ಚಹಾ ಮತ್ತೆ ಗಂಜಿ, ಮತ್ತೆ ದನ ಬಿಡುದು. ನಿಮ್ಗೆ ಏನಾದ್ರು ಆದಾಯ ಉಂಟಾ? ಇನ್ಕಮ್ ಏನಾದ್ರು ಉಂಟಾ? ಇನ್ಕಮ್ ಏನಿಲ್ಲ. ಇಲ್ಲ, ಇಲ್ಲ ಅಡಿಕೆ ಮರ, ಸ್ವಲ್ಪ ಅಡಿಕೆ ಮರ. ಮತ್ತೇನು ಆದಾಯ ಇಲ್ಲ. ಮತ್ತೆ ಹಳ್ಳಿ ಮದ್ದು ಎಲ್ಲ ಕೊಡ್ತಾರೆ. ಅದೇ ಗಿಡ ಹಳ್ಳಿ ಮದ್ದು ಎಲ್ಲ ಕೊಡ್ತೀರ? ನಾಟಿ ವೈದ್ಯರು ಅಂದ್ರೆ ಇಲ್ಲಿ ಕಾಡಲ್ಲಿ ನಿಮ್ಗೆ ಸಿಗುತ್ತೆ ಅದೆಲ್ಲ? ಈಗ ದನ ಇದೆ ಅಂತ ಹೇಳಿದ್ರೆ ದನದ ಏನಾದ್ರು ಹಾಲಿಗೆ ಏನಾದ್ರು ಸಿಗುತ್ತಾ? ಹಾಲು ಬೇಕಾದ್ರೆ ಸಿಗ್ತದೆ, ನಾನು ಉಪಯೋಗ ಮಾಡೋದಿಲ್ಲ. ನೀವು ಈಗ ಎಲೆ ಅಡಿಕೆ ಏನಾದ್ರು ತಿಂತೀರಾ? ಇಲ್ಲ, ಏನು ತಿನ್ನೋದಿಲ್ಲ. ಮತ್ತೆ
ಚಾ ಇದು ಊಟ ಗೀಟ ಎಲ್ಲ ತರುದಲ್ಲ ಹೇಗೆ? ಏನಾದ್ರು ನಿಮ್ಗೆ ಅಕ್ಕಿ ಸಾಮಾನು ಆತರ ಎಲ್ಲ ಬೇಕಾಗಿ ಹಾಗೆ ಸ್ವಲ್ಪ ಸ್ವಲ್ಪ ತರುದು ಹೋಗುವಾಗ ಬರುವಾಗ ಅರ್ಜೆಂಟ್ ಇದ್ರೆ ಇವ್ರು ತಂದು ಕೊಡ್ತಾರೆ, ಸ್ವಲ್ಪ ಸಹಾಯ ಮಾಡ್ತಾರೆ. ಸಹಾಯ ಮಾಡದಿದ್ರೆ ಒಬ್ಬನಿಗೆ ಇರ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅದಕ್ಕೆ ಜನರ ಸಹಾಯ ಬೇಕೇ. ಹಾಗೆ ಈಗ ನೀವು ಇಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ, ಹೌದು. ನಿಮ್ಮ ಕುಟುಂಬದವರು ಯಾವ್ದು ಇದಾರ ಬರ್ತಾರ? ಬರುದಿಲ್ಲ ಅಂತ ಹೇಳಿದ್ರೆ ಕರೆದ್ರೆ ಬರ್ತಾರೆ, ಬರುದಿಲ್ಲ. ನಿಮಗೆ ಇಲ್ಲಿ ಕೆಳಗೆ ಹೋಗಿರ್ಬೇಕಾದ್ರೆ ಅನ್ಸಲಿಲ್ವಾ? ಹೋಗ್ಬೋದು. ನಾನು ಇರುವುದು ಹೇಗೆ ಅಂತಂದ್ರೆ ಮತ್ತೆ ಮನೆಯಲ್ಲಿ ಕೆಲಸ ಮಾಡಿ ಬದುಕುದಿಲ್ಲ ಅಂತ ಹೇಳಿ ನಾನು. ಅಂದ್ರೆ ನೀವು ಬೇರೆಯವರಿಗೆ ನೀವು ಹೊರೆ ಆಗ್ಲಿಕ್ಕೆ ಇಷ್ಟ ಇಲ್ಲ? ಇಲ್ಲ ಇಲ್ಲ ಇಲ್ಲ, ನಿಮ್ಮ ಇರ್ಬೇಕು. ಹಾಗೆ ಹಾಗೆ ನೀವು ಇರೋ ತನಕ ನನ್ನ ಇದೆಲ್ಲ ನಾನು ಇರ್ಬೇಕಂತ. ಹೌದು ಹೌದು, ಹಾಗೆ ಹಾಗೆ. ಬೇರೆ ಎಲ್ಲ ಕೆಲಸ ಮಾಡೋದಿಲ್ಲ ಅಂತ, ಬೇರೆಯವರ ಅಂಡರ್ ಅಲ್ಲಿ ಬದುಕುದಿಲ್ಲ, ಸ್ವಂತ ಸ್ವಾಭಿಮಾನಿ. ಹಾಗೆ ನೀವು ಸಣ್ಣದಿಂದ ಈ ತರ ಕೆಲಸ ಮಾಡಿ ಗೊತ್ತಿಲ್ಲ ಬೇರೆ. ಹಾಗೆ ಈಗ ಬೆಳಿಗ್ಗೆ ಸಂಜೆ ಕೆಲಸ ಮಾಡ್ತಾನೆ ಇರ್ತೀರಾ? ಕೆಲಸ ಯಾವ ಜಾಸ್ತಿ ಕೆಲಸ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಈಗ ಅಂದ್ರೆ ಈಗ ಏನಾಗುದಿಲ್ಲ ಅಂದ್ರೆ ಬೇಜಾರ ಆಗುದಿಲ್ಲ ಅಂತ? ಬೇಜಾರ ಇಲ್ಲ, ಬೇಜಾರಿಲ್ಲ, ಅಭ್ಯಾಸ ಆಗಿದೆ. ಒಬ್ನೇ ಇದ್ರೆ ಒಂದು ಅಭ್ಯಾಸ ಅಂತ ಸರಿ. ಹಾಗೆ ಹಾಗೆ ಬೇಜಾರಿಲ್ಲ. ಈ ಮಡಕೆ ತಯಾರಿಸೋದು ಆತರ ಏನಾದ್ರು ಮಾಡ್ತೀರಾ? ಈಗ ಕಾಡಲ್ಲೆಲ್ಲ ಕೆಲವು ಐಟಮ್ ಎಲ್ಲ ಸಿಗ್ತಾವಲ್ಲ, ಅದರಿಂದ ಆತರ ಮಾಡೋದಿಲ್ಲ? ಆಗುದು. ಮುಂಚೆ ಮಾಡ್ತಿದ್ರಿ? ಈಗ ನೀವು ಇಷ್ಟು ವರ್ಷ ಇದ್ರಲ್ಲ, ಇಷ್ಟು ವರ್ಷ ಇದ್ದಾಗ ಏನಾದ್ರೂ ಒಂದು ಇಲ್ಲಿ ಘಟನೆಗಳು ನಡೆದಿದಾವ? ಅಂದ್ರೆ ಹುಲಿ ಬಂದಿದ್ದು ಕಾಡಲ್ಲ ನೀವು ನೋಡಿದಿರಿ? ಹುಲಿ ಕಾಡ್ಕೊಂಡು ಆನೆ ಬರ್ತದೆ. ಆನೆಗೇನೆಲ್ಲ ಕಾಮನ್, ಆದ್ರೆ ಹುಲಿಗಿಲೆಲ್ಲ ಇದಾವೆ ಇಲ್ಲಿ? ಆನೆ ಬರುವುದುಂಟು, ಇಲ್ಲ ಅಂತ ಹೇಳಿ ಇಲ್ಲ. ಇದು ಈ ಕಡೆ ಬಹಳ ಜಾಗ ಉಂಟು ಕಾಡಲ್ಲಿ. ಮೈದಾನ ಉಂಟು ಬೇಕಾದ. ನಿಮ್ಗೆ ಇಲ್ಲಿಂದ ಈ ಕಡೆ ಹತ್ತಿರದ ಯಾವ್ದಾದ್ರು ಇದು ಉಂಟಾ ಪೇಟೆ? ಇಲ್ಲ ಇಲ್ಲ ಇಲ್ಲ, ಹೆಬ್ರಿ ಇಲ್ಲ. ಹೆಬ್ರಿ ಅಲ್ಲಿ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಇದೇ ಕಾಡಲ್ಲೇ ಹೋದ್ರೆ ಘಟ್ಟ ಸಿಗ್ಗ ಹಾಗೆ ಯಾವ್ದು ಚಿಕ್ಕಮಂಗ್ಳೂರಲ್ಲಿ ಸಿಗುತ್ತೆ? ಈ ಕಡೆ ಹೋದ್ರೆ ಚಿಕ್ಕಮಂಗ್ಳೂರು ಈಚೆ ಹೋಗ್ಬೇಕು, ಈಚೆ ಹೋಗ್ಬೇಕು. ಕಾಡಲ್ಲೇ ಹೋದ್ರೆ ಚಿಕ್ಕಮಂಗ್ಳೂರು ದೂರ ಉಂಟು. ಅದನ್ನ ಅವಾಗ 8-9 ವರ್ಷ ಆಯ್ತು, 9 ವರ್ಷದಿಂದ. ಅಂದ್ರೆ ಅದು ಅವ್ರೇನೋ ಅವ್ರ ಬಗ್ಗೆ ಹೇಳಿದ್ರು ಅಂತ ಹೇಳಿ ಅವ್ರನ್ನ ಇದು ಮಾಡಿದ್ರು. ನಿಮ್ಮ ಮನೆ ಸ್ವಲ್ಪ ನೋಡೋ ಬನ್ನಿ. ಅದು ಗೊತ್ತಾಯ್ತು, ಆದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಇಷ್ಟು ಕಷ್ಟದಲ್ಲಿ ಇವ್ರು ಇದಾರೆ ಅಂತ. ಅಲ್ಲ ಕಷ್ಟ ಅಲ್ಲ, ಅವ್ರ ಇಷ್ಟದಲ್ಲಿ ಇದಾರೆ, ಬಟ್ ನಿಮ್ಗೆ ಹೆಂಗ್ ಅನ್ಸ್ಬೋದು ಅಂತ ನೋಡ್ಸೋಂತ. ಹಾಗಾಗಿ ಇವ್ರ ತರ ಹೇಗಂದ್ರೆ ಈಗ ಈಗಿನ ಜನರೇಷನ್ಗೆ ಆತರ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನಾವು ಇವ್ರನ್ನ ಸ್ವಲ್ಪ ಏನಂದ್ರೆ ಗ್ರೇಟ್ ಅಂತ ಹೇಳ್ಬೋದು. ಹಾಗಾಗಿ ಇವ್ರ ಮನೆ ನೀವು ನೋಡ್ಬೋದು ನೋಡಿ, ಜಾಸ್ತಿ ಏನಿಲ್ಲ, ತಕಡೆ ಎಲ್ಲ ಹಾಕಿದ್ದಾರೆ. ಬನ್ನಿ ಮನೆ ತೋರಿಸ್ತೀನಿ ಬನ್ನಿ. ಯಾವತ್ತ ಈ ಲೈಟ್ ಇಲ್ಲ, ಹಾಗಾಗಿ ನಾವು ಫ್ಲಾಶ್ ಲೈಟ್ ಯೂಸ್ ಮಾಡ್ತಾ ಇದೀವಿ. ನಿಮ್ಮ ಇದೇನು ಇದು ಅಡಿಗೆ ಮನೆನಾ? ಅಡಿಗೆ ಮನೆ ಒಂದೇ. ಅದೇ ಅಡಿಗೆ ಮನೆ ಮತ್ತೆ ದನದ ಕೊಟ್ಟಿಗೆ ಎಲ್ಲ ಇದು ಒಂದೇ? ಇದೇ ನಿಮ್ಮ ಇಲ್ಲಿ ನಿಮ್ಮ ದನ ಇರುತ್ತಲ್ಲ, ಅದು ಒಂದೆರಡು ಇಟ್ಕೊಳ್ಳೋದಷ್ಟೇ, ಕೊಟ್ಟಿಗೆಲ್ಲ ಹೊರಗೆ ಇದೆ. ಅಂದ್ರೆ ಸಣ್ಣ ಮಾರಿಗಳನ್ನ ಇಲ್ಲಿ ಇಟ್ಕೋತೀರಾ? ಹಾಗೆ ಅಂದ್ರೆ ನಾವ್ ಯಾಕೆ ಬಂದಿದೆ ಅಂದ್ರೆ, ಈಗ ಹೇಗೆ ಒಬ್ರು ನಾವು ದೊಡ್ಡ ದೊಡ್ಡ ಟಿವಿ ಚಾನಲ್ ನೋಡ್ತಾ ಇದ್ವಿ, ಒಬ್ಬೊಬ್ರು ಹೇಗಿರ್ತಾರೆ ಹೀಗೆ ಅಂತ. ನಾನು ಅದೇ ಪರ್ಸನಲ್ ಆಗಿ ನಂಗೆ ನೋಡ್ಬೇಕಿತ್ತು ಹೇಗೆ ಅಂತ. ಅದೇ 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 ನೋಡ್ಲಿಕ್ಕೆ. ಇಲ್ಲ ನೀರೇನಾದ್ರು ಸೋರುತ್ತಾ ಇಲ್ಲಿ? ಇಲ್ಲಲ್ಲ, ಇದು ತಗಡು ಸೀಟ್, ಹಾಗಾಗಿ ಏನಿಲ್ಲ. ಇವತ್ತೇನು ಮಾಡಿ ಏನಾದ್ರು ಅಡಿಗೆ ಮಾಡಿದ್ರೆ? ಊಟ ಆಯ್ತು. ಇದು ನೀರು ಬಿಸಿ ಮಾಡಿ ಇಟ್ಟಿದ್ದ ಸ್ನಾನ ಮಾಡ್ಲಿಕ್ಕೆ? ಈಗ ನಿಮ್ಗೆಂತ ಸೀಮೆಣ್ಣ ಡೀಸೆಲ್ ತರುದಾ? ನಿಮ್ಗೆ ಈಗ ಸಿಮೆಂಟ್ ಕೊಡ್ಬೇಕಲ್ಲ ನಿಜವಾಗಿ? ಇಲ್ಲ ಸಿಮೆಂಟ್ ಇಲ್ಲ ಇಲ್ಲಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಏನಾದ್ರು ಉಂಟು? ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಉಂಟು. ಆಧಾರ್ ಕಾರ್ಡ್ ಉಂಟು. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ? ಕ್ಯಾನ್ಸಲ್. ಯಾಕೆ ಕಾರಣ? ಅದು ಅವಾಗ ಆಧಾರ್ ಇರ್ಲಿಲ್ಲ, ಮತ್ತೆ ಆಧಾರ್ ಆಗಿದೆ. ಆಧಾರ್ ಎಂಟ್ರಿ ಮಾಡ್ಬೇಕಂತಿತ್ತು. ಮತ್ತೆ ನಾನು ಒಬ್ಬನಿಗೆ ಕಾರ್ಡು ಮಾಡುದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ? ಹೌದು, ಕೊಡ್ಲಿಲ್ಲ. ಈಗೂ ಕೊಡುದಿಲ್ಲ. ಇನ್ನು ಏನಾಗ್ತದೆ ನೋಡ್ಬೇಕಷ್ಟೇ. ಇನ್ನು ಸರಿ ಕಾರ್ಡ್ ಕೊಡ್ಲಿಕ್ಕೆ ಉಂಟು, ಆವಾಗ ಏನ್ ಮಾಡ್ತಾರೆ ನೋಡ್ಬೇಕಷ್ಟೇ. ಈಗ ಕೊಡುದಿಲ್ಲ.
ನಿಮಗೀಗ ಇನ್ನು ಕೆಳಗೆ ಬಂದಿರೋ ಯೋಚನೆ ಆದ್ರೂ ಉಂಟಾ? ಇಲ್ಲ ಇಲ್ಲ, ಸದ್ಯಕ್ಕೆ ಇಲ್ಲ. ಇಲ್ಲಿ ಕೆಳಗೆ ಬಂದಿರುವ ಯೋಚನೆ ಅಂತ ಹೇಳಿದ್ರೆ ಏನು ಆಗುದಿಲ್ಲ ಅಂತ ಆದ್ಮೇಲೆ ನನ್ನವರಿದ್ದರೆ ಹೋಗ್ತೇನೆ ಅಷ್ಟೇ. ಮತ್ತೆ ಮತ್ತೆ ಅಲ್ಲಿ ತನಕ ನಿಮ್ಮ ಇದ್ರಲ್ಲಿ ನೀವು ಇರ್ಬೇಕು, ಹೌದು ಹಾಗೆ, ಯಾರಿಗೂ ಹೊರೆ ಆಗಬಾರ್ದು ಅಂತ. ಹೌದು. ಹಾ ಹಾ ಹಾ. ಇದು ಗಂಟೆ ಸರಿ ಉಂಟಾ? ಗಂಟೆ ಸರಿ ಉಂಟು. ಹಾ ಹಾ ಹಾ. ಇದು ಸೋಲಾರ್ ಸರಿ ಇಲ್ಲಲ್ಲ? ಸೋಲಾರ್ ಸರಿ ಇಲ್ಲ, ಹೋಗಿದ್ಯಾ? ನಿಮ್ಮದು ಕರೆಂಟ್ ಎಲ್ಲ ಹೇಗೆ? ಅಂದ್ರೆ ಲೈಟ್ ಬೇಕಂದ್ರೆ ಲೈಟ್ ಟಾರ್ಚ್ ಉಂಟಾ? ಮಾವಿಯ ಮಲ್ಪದಿಗೆ ಲೈಟ್ ಇದೆ, ಪರವಾಗಿಲ್ಲ. ಈಗ ನೀವು ಇಲ್ಲಿದ್ದೀರಲ್ಲ, ನಿಮಗೆ ಯಾರಾದರೂ ಸಹಾಯ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ನಿಮ್ಗೆ ಸಹಾಯ ಮಾಡ್ಬೋದು? ಅಂದ್ರೆ ನಿಮ್ದು ಅಕೌಂಟ್ ನಂಬರ್ ಒಂದು ಹೇಳಿ, ನಾನು ನಿಮ್ಗೆ ಅದೊಂದು ಇದ್ರಲ್ಲಿ ಹಾಕ್ತೇನೆ, ವಿಡಿಯೋದಲ್ಲಿ ಹಾಕ್ತೇನೆ. ಏನಾದ್ರು ಯಾರಾದ್ರೂ ಇದು ಮಾಡೋದಿದ್ರೆ ಮಾಡ್ತಾರೆ. ಬೇಡವಾ? ಬೇಡ ನಿಮಗೆ, ನಿಮ್ ಪಾಡಿಗೆ ನೀವು ಆರಾಮ ಇರ್ತೀರಿ. ನಿಮ್ಗೆ ಏನಾದ್ರು ಈಗ ಹೋಗ್ಬೇಕಂದ್ರೆ ಇವ್ರು ಕರೆಸ್ತೀರಾ? ಸತೀಶ್ ಅವ್ರನ್ನ ಕರೆಸ್ತೀರಾ? ಹಾ ಹಾ ಹಾ. ನಿಮಗೀಗ ನಾವು ಈ ತರ ಮಾತಾಡ್ಸಿ ಏನಾದ್ರು ಬೇಜಾರೇನಿಲ್ಲ? ಅದೇನಿಲ್ಲ, ಎಷ್ಟು ಜನ ಮಾತಾಡಿದ್ದಾರೆ ಹೀಗೆ, ಹಾಗೆ ಮಾತಾಡಿದ್ದಾರೆ. ಹಾ ಹಾ ಹಾ. ಇಲ್ಲಿ ತನಕ ನಮಗೆ ನಿಮ್ಮ ನೀವು ಜೀವನದಲ್ಲಿ ಎಲ್ಲ ಹೇಳಿದ್ರಿ, ಅಂದ್ರೆ ನೀವು ಸಣ್ಣದರಿಂದ ಇಲ್ಲಿ ತನಕ ಹೇಗಿದ್ರಿ, ಹೇಗೆ ಬದುಕಿದ್ರಿ ಎಲ್ಲ ಹೇಳಿದ್ರಿ. ಸೊ ಇದು ಈ ಕೆಲವರಿಗೆಲ್ಲ ಇದು ಸ್ಫೂರ್ತಿದಾಯಕ ಆಗಿರ್ಬೋದು, ಯಾಕಂದ್ರೆ ಯಾರ ಗೋಜಿಗೆ ಹೋಗದೆ ನಮ್ಮ ಪಾಡಿಗೆ ನಾವು ಇರುವ ಅಂತ ಒಂದು ಹೇಳೋರಿಗೆ ಇದೊಂಥರ ಸ್ಫೂರ್ತಿ ಅನಿಸ್ಬೋದು. ಇದೊಂಥರ ಗ್ರೇಟ್ ವ್ಯಕ್ತಿ ಅಂತ ಹೇಳ್ಬೋದು. ನಾನು ಈ ವಿಡಿಯೋಗೋಸ್ಕರ ಅಂತಲ್ಲ, ಸಿಂಪಲ್ ಆಗಿ ಹೀಗೆ ಹೇಳೋದು. ಯಾಕಂದರೆ ನಮಗಂತೂ ಒಬ್ಳಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಇವರೆಲ್ಲ ಕೆಳಗಿದ್ರಲ್ಲ, ಇವ್ರು ನಾನು ಆಗ ತುಂಬ ದಿನದಿಂದ ಹೇಳ್ತಿದ್ದೆ ಅವ್ರನ್ನ ಹೋಗಿ ಮಾತಾಡ್ಸೋ ಅಂತ. ಸೊ ಸತೀಶ್ ಅವ್ರು ನಮ್ಮನ್ನು ಕರ್ಕೊಬಂದ್ರು, ಅವ್ರಿಗೂ ಥ್ಯಾಂಕ್ಸ್. ಸೊ ನಿಮ್ಮನ್ನು ಮಾತಾಡ್ಸೋದು ಒಳ್ಳೆ ಖುಷಿ ಆಯಿತು. ಸೊ ನಿಮಗೂ ಸಹ ಥ್ಯಾಂಕ್ಸ್. ಓಕೆ.